ಹಲೋ ಎಲ್ರಿಗೂ ನಮಸ್ತೆ. ನಾನು ಮಹಾಲಕ್ಷ್ಮಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತು ನಾವು ಬಂದಿರೋದು, ನೀವು ಲಾಸ್ಟ್ ಟೈಮ್ ನನ್ನ ಲಾಸ್ಟ್ ಬ್ಲಾಗ್ ನೀವು ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಅದ್ರ ಕಂಟಿನ್ಯೂಷನ್ ಬ್ಲಾಗೇ ಇದು. ಸೊ ಇವಾಗ ಕ್ವಿಕ್ಕಾಗಿ ರೆಡಿಯಾಗಿ 4:30ಗೆ ಬಂದು ನಾವು ಇಲ್ಲಿ ಧರ್ಮಸ್ಥಳಕ್ಕೆ. ಸೊ ಈಗ ಆಲ್ರೆಡಿ 7 o'clock ಆಗಿದೆ. ರೂಮಿಗೆ ಬಂದು ಇಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಇನ್ನೇನು ಹೊರಡಬೇಕು. ಸೊ ಹೋಗುವಾಗಲೇ ನಾನು ನಿಮಗೆಲ್ಲ ತೋರಿಸ್ತೀನಿ. ಸೊ ನನ್ನ ಕಂಪ್ಲೀಟಾಗಿ ನಾನು ಯಾವ ರೀತಿ ಕಾಣಿಸ್ತಾ ಇದ್ದೀನಿ ನಾನು ತೋರಿಸ್ತೀನಿ. ಸೊ ನನ್ನ ಕಂಪ್ಲೀಟ್ ಔಟ್ಫಿಟ್ ಈ ರೀತಿ ಇದೆ. ಸೊ ಹೀಗಿದೆ. ಸೊ ಈ ಔಟ್ಫಿಟ್ ಹೇಗಿದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ನಾನು ಮತ್ತೆ ನಮ್ಮ ರಾಜು ಮೇಡಮ್. ಸೊ ಇವಾಗ ಇಲ್ಲಿಂದ ಎಂಟ್ರೆನ್ಸ್ ನನಗೂ ಗೊತ್ತಿಲ್ಲ, ಯಾಕಂದ್ರೆ ತುಂಬಾ ದಿನ ಆದ್ಮೇಲೆ ನಾನು ಬಂದಿರೋದು. ಆಫ್ಟರ್ 10 years ಆದ್ಮೇಲೆ ಬಂದಿರೋದು. ಸೊ ನೋಡೋಣ ಹೇಗಿರುತ್ತೆ ಅನ್ನೋದನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ. ಬನ್ನಿ. ಧರ್ಮಸ್ಥಳ ಇದು ಬೆಳ್ತಂಗಡಿ ತಾಲೂಕಿನ ಒಂದು ಗ್ರಾಮ ಅಂತ ಹೇಳ್ಬೋದು. ಹಾಗೇನೆ ಇಲ್ಲಿರುವಂತಹ ವೈಶಿಷ್ಟ್ಯತೆಗಳನ್ನ ನೋಡೋಣ ಬನ್ನಿ. ಧರ್ಮಸ್ಥಳ ಅಂತ ಅಂದ್ರೆ ಇದು ಹೆಸರಿಗೆ ತಕ್ಕಂತೆನೆ ಇದು ಧರ್ಮಕ್ಕೆ ಹೆಸರಾದ ಊರು. ಸೊ ಇಲ್ಲಿ ಪ್ರತಿದಿನ ಸಾವಿರಾರು ಜನ ಬರ್ತಾರೆ. ಹಾಗೇನೆ ಇಲ್ಲಿ ಮಂಜುನಾಥನಿಗೆ ಯಾವುದೇ ಜಾತಿ ಧರ್ಮ ವರ್ಗಗಳನ್ನ ಮೀರುವಂತ ಜನರಿದ್ದಾರೆ. ಹಾಗೆ ಇಲ್ಲಿ ನಡೆಯುವಂತ ಅನ್ನದಾನ ಜಗತ್ ವಿಖ್ಯಾತ ಅಂತಾನೆ ಹೇಳ್ಬೋದು. ಈ ಒಂದು ದೇವಾಲಯಗಳಿಗೆ 700 ರಿಂದ 800 ವರ್ಷಗಳ ಇತಿಹಾಸ ಇದೆ ಅಂತಂದ್ರೆ ತಪ್ಪಾಗೋದಿಲ್ಲ. ಈ ಶ್ರೀ ಕ್ಷೇತ್ರವನ್ನ ಹಿಂದೆ ಕುಡುಮ ಅಂತ ಕರಿತಾ ಇದ್ರು. ಧರ್ಮಸ್ಥಳ ಇದು ಬೆಳ್ತಂಗಡಿ ತಾಲೂಕಿನಲ್ಲಿರುವಂತ ಒಂದು ಗ್ರಾಮ ಆಗಿರೋದ್ರಿಂದ, ಸೊ ಹಾಗೇನೆ ಇದು ಬೇರೆ ಬೇರೆ ಒಂದು ಜಿಲ್ಲೆಗಳಿಂದ ರಾಜ್ಯಗಳಿಂದ ಬರ್ತಾರೆ. ಹಾಗೇನೆ ಇದನ್ನ ಕರ್ನಾಟಕದ ಕೈಲಾಸ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ಇಲ್ಲಿ ಒಳಗಡೆ ಹೋಗಿ ಯಾವ ರೀತಿ ಇದೆ ಅಂತ ನೋಡೋಣ. ಲಲಿತೋದ್ಯಾನ ಪಾರ್ಕ್ ಹಿಂಗಿದೆ. ಸೇಮ್ ಇದು ಇಲ್ಲಿ ಧರ್ಮಸ್ಥಳ ದೇವಸ್ಥಾನ ಇದೆಯಲ್ಲ, ಧರ್ಮಸ್ಥಳದಲ್ಲಿ ಮಂಜುನಾಥ ದೇವಸ್ಥಾನ, ಅದರ ಪಕ್ಕದಲ್ಲೇನೆ ಇದು ಕೂಡ ಇದೆ. ಪ್ಲೇಸಸ್ಗೆಲ್ಲ ವಿಸಿಟ್ ಮಾಡ್ಬೇಕಲ್ಲ, ಸೊ ತುಂಬಾ ಟೈಮ್ ಆಗೋಗ್ಬಿಡುತ್ತೆ. ಹಾಗಾಗಿ ಬೇಗನೆ ಹೋಗ್ತಾ ಇದೀವಿ. ಸೊ ಹೋಗ್ತಾನೆ ವಿಡಿಯೋನ ಕ್ಯಾಪ್ಚರ್ ಮಾಡ್ತೀನಿ. ನೋಡೋಣ ಏನೇನ್ ಮಾಡೋದಾಗುತ್ತೋ ಎಲ್ಲವೂ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡಿ ಹೆಂಗಿದೆ. ಸೊ ಗೈಸ್, ನನ್ನ ಔಟ್ಫಿಟ್ ಹೆಂಗಿದೆ ಅನ್ನೋದನ್ನ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ತುಂಬಾ ದಿನ ಆದ್ಮೇಲೆ ಸ್ಯಾರಿ ಹಾಕೊಂಡಿದೀನಿ, ಅದು ದೇವಸ್ಥಾನ. ಸೊ ಒಮ್ಮೊಮ್ಮೆ ಏನಾಗುತ್ತೆ ಅಂತಂದ್ರೆ ರೆಕಾರ್ಡ್ ಮಾಡುವಾಗ ಮ್ಯೂಟ್ ಆಗೋಗ್ಬಿಟ್ಟಿರುತ್ತೆ. ಸೊ ಏನ್ ಮಾತಾಡಿರ್ತೀನಿ ಅದು ಕೇಳಿಸಿ ಇರಲ್ಲ. ಹಾಗಾಗಿ ಸಮ್ಟೈಮ್ಸ್ ನಾನು ವಾಯ್ಸ್ ಓವರ್ನ ಕೊಟ್ಟಿರ್ತೀನಿ ಹಂಗೆ. ಸೊ ದೇವಸ್ಥಾನದಿಂದ ಸ್ವಲ್ಪ ದೂರ ನಡಿಬೇಕು. ಇಲ್ಲಿ ಹೋಟ್ಲುಗಳಿದೆ. ಸೊ ಅಕ್ಕಪಕ್ಕದಲ್ಲಿ ಯಾವುದೇ ತರಹದ ಹೋಟ್ಲುಗಳಿಲ್ಲ. ಹಾಗಾಗಿ ಇಲ್ಲಿ ನಾವು ಹೋಗಿದ್ದೆ ತೃಪ್ತಿ ಉಪಹಾರ ಅನ್ನೋ ಒಂದು ಹೋಟ್ಲಿಗೆ. ಸೊ ಇಲ್ಲಿ ಜನ ಅಂತೂ ತುಂಬ ಜನನೇ ಇದ್ದರು. ತುಂಬ ಕ್ಯೂ ಅಲ್ಲಿ ನಿಂತ್ಕೊಂಡು ನಾವು ಕೂಡ ಟಿಫನ್ಗಂತ ಹೋಗಿದ್ವಿ. ಸೊ ಟಿಫನ್ನ ಮಾಡಿಕೊಂಡು ಕಾಫಿನ ಕುಡ್ಕೊಂಡು ಹಾಗೇ ನಾವು ಸ್ಟೇ ಆಗಿರುವಂಥ ಪ್ಲೇಸ್ ಬಂದು SSV ಯಾತ್ರಾ ಅಂತ. ಸೊ ಅಲ್ಲಿ ಕೂಡ ರೂಮ್ ಕೂಡ ತುಂಬಾ ಚೆನ್ನಾಗಿತ್ತು. ಅದೇ ದೇವಸ್ಥಾನದಿಂದ 2 ರಿಂದ 3 ಕಿಲೋಮೀಟರ್ ದೂರ ಹೋಗಬೇಕಿತ್ತು. ಸೊ ಸ್ವಲ್ಪ ದೂರ ಇದ್ದರೂ ಕೂಡ ರೂಮ್ ತುಂಬಾ ಚೆನ್ನಾಗಿತ್ತು. 4 ಜನರಿಗೆ 1500 ರೂಪಾಯಿನ ನಾವು ಕೊಟ್ಟಿದ್ವಿ. ಓಕೆ, ಬುಕ್ ಮಾಡಿರಲಿಲ್ಲ, ಅಡ್ವಾನ್ಸ್ ಆಗಿ ಆನ್ಲೈನಲ್ಲೂ ಬುಕ್ ಮಾಡಿರಲಿಲ್ಲ. ಸೊ ಸಡನ್ ಪ್ಲಾನ್ ಆಗಿರೋದ್ರಿಂದ ಅದಕ್ಕೆ ಹೇಳ್ತಾರೆ, ದೇವ್ರು ಯಾವಾಗ ದೇವ್ರು ನಮ್ಮನ್ನ ಕರ್ಸ್ಕೊಂತಾನೋ ಸೊ ಅವಾಗಲೇ ನಾವು ಹೋಗ್ಬೇಕಾಗತ್ತೆ ಅಂತ. ಯಾಕಂತಂದ್ರೆ ಪ್ಲಾನ್ ಮಾಡಿ ತುಂಬಾ
ಪ್ಲ್ಯಾನ್ ಮಾಡಿರ್ತೀವಿ ಎಲ್ಲೋ ಹೋಗಬೇಕು ಅಂತ, ಬಟ್ ಅದು ತುಂಬ ಸತಿ ಕ್ಯಾನ್ಸಲ್ ಆಗಿರೋದುಂಟು. ಸೊ ಒಂದು ಲೆಕ್ಕದಲ್ಲಿ ಖುಷಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿಂದ ಇವಾಗ ಕಂಪ್ಲೀಟಾಗಿ ದೇವ್ರ ದರ್ಶನ ಆಯಿತು. ಸೊ ಅಲ್ಲಿ ಪಕ್ಕದಲ್ಲಿ ಒಂದು ಆಮ್, ಏನೋ ಒಂದು ಲಲಿತೋದ್ಯಾನ, ಒಂದು ಪಾರ್ಕಲ್ಲಿ ಅಲ್ಲಿ ಫಿಶ್ ಕೂಡ ಇತ್ತು. ಸೊ ಎಲ್ಲ ಥರದ ಒಂದು ಮೀನುಗಳನ್ನು ಅಲ್ಲಿ ಹಾಕಿದ್ರು ಕೂಡ, ಅದನ್ನು ಕೂಡ ನೋಡಿಕೊಂಡು ಬಂದ್ವಿ. ಸೊ ಫೈನಲ್ ಆಗಿ ನಾವು ಇದು ಕಂಪ್ಲೀಟ್ ಆದಮೇಲೆ ನಾವು ಹೊರಟಿದ್ದೆ. ಪ್ಲ್ಯಾನ್ ಮಾಡ್ಕೊಂಡ್ವಿ ಎಲ್ಲಿಗೆ ಹೋಗಬೇಕು ಏನು ಎತ್ತ ಅಂತ. ಯಾಕಂತಂದರೆ ಇಲ್ಲಿ ಆಟೋದಲ್ಲಿ ಬರೋರಿಗೆ ಒಂದು ಉಪಯೋಗ ಏನಂತ ಅಂದರೆ, ಇಲ್ಲಿ ಬೇರೆ ರೀತಿ ಇರುತ್ತೆ. ಸೊ ಒಂದು ನಿಮಗೆ ಒಂದು ಕಾರ್ಡಲ್ಲಿ ಮೆನ್ಷನ್ ಆಗಿರುತ್ತೆ. ಇವಾಗ ಧರ್ಮಸ್ಥಳದಿಂದ ಸೌತಡ್ಕ ಹೋಗಬೇಕು ಅಂತಂದರೆ ಒನ್ ಸೈಡ್ 600 ರುಪೀಸ್ ತಗೊಳ್ತಾರೆ. ನಾವು ಹೋಗಿದ್ದು 4 ಮೆಂಬರ್ಸು. ಸೊ 4 ಜನ ಹೋಗಿದ್ವಿ. 4 ಜನಕ್ಕೆ ಸೌತಡ್ಕ ಧರ್ಮಸ್ಥಳದಿಂದ 16 ಕಿಲೋಮೀಟರ್ ಇದೆ, ಒನ್ ಸೈಡ್ 16 ಕಿಲೋಮೀಟರ್ಸ್ ಇದೆ. ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ ಒಂದು ಕಾರ್ಡಲ್ಲೇ ಎಲ್ಲ ಥರದ ಪ್ಲೇಸಸ್ಗೆ, ಇಲ್ಲಿಂದ ಯಾವ್ಯಾವ ಪ್ಲೇಸ್ಗೆ ಎಷ್ಟೆಷ್ಟು ಅಮೌಂಟ್ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿರ್ತಾರೆ. ನೀವು ಕನ್ಫರ್ಮ್ ಮಾಡಿ ಅವ್ರಿಗೆ ಹೇಳಿದ್ರೆ ನಿಮ್ಮನ್ನ ಕರ್ಕೊಂಡು ಹೋಗಿ ರಿಟರ್ನ್ ಕರ್ಕೊಂಡು ಬಂದು ಬಿಡೋ ಜವಾಬ್ದಾರಿ ಅವ್ರದ್ದೇನೆ. ಸೊ ಯಾವುದೇ ಥರ ಭಯ ಇಲ್ದಿರ ನೀವು ಆರಾಮ್ಸೆ ಹೋಗ್ಬೋದು ಅಂತ ಹೇಳ್ತೀನಿ. ಸೊ ಇಲ್ಲಿಂದ ನಾವು ಸೌದಡ್ಕ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ. ಹಾಗೇನೆ ಅಲ್ಲಿರುವಂಥ ಒಂದು ದೇವರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇದು ಓಪನ್ ಸ್ಪೇಸ್ ಅಲ್ಲಿ ಏನಕ್ಕಿದೆ ಈ ದೇವಸ್ಥಾನ ಅಂತಂದ್ರೆ, ಆಲ್ರೆಡಿ ಇದಕ್ಕೆ ಎಷ್ಟೇ ಗೋಪುರ ಮಾಡಿದ್ರು ಕೂಡ ಅದು ನಿಲ್ಲೋದಿಲ್ಲ. ಹಾಗಾಗಿ ಇದನ್ನ ಓಪನ್ ಸ್ಪೇಸ್ ಅಲ್ಲೇನೆ ಈ ದೇವಸ್ಥಾನವನ್ನ ಕಟ್ಟಿರೋದು. ಸೊ ಹಾಗೆ ಮುಂದೆ ಬಂದ್ರೆ ಇಲ್ಲಿ ನೋಡಿ, ಅವ್ರವ್ರ ಇಷ್ಟಗಳನ್ನ ಅವರು ಏನೇ ಒಂದು ಬೇಡ್ಕೊಂಡ್ರೆ ಈ ರೀತಿ ಗಂಟೆನ ಕಟ್ತಾರೆ. ಒಂದು ತಿಂಗಳಲ್ಲಿ ಬಂದು ಏನಾದ್ರು ಅವರ ಇಷ್ಟಾರ್ಥಗಳು ನೆರವೇರಿದ್ರೆ 1 ತಿಂಗಳಲ್ಲೇ ಬಂದ್ಬಿಟ್ಟು ಅವರು ಈ ದೇವಸ್ಥಾನಕ್ಕೆ ಬಂದು ಪೂಜೆನ ಮಾಡ್ತಾರೆ. ಹಾಗಾಗಿ ಬಂದು ಈ ಗಂಟೆಗಳನ್ನೆಲ್ಲ ಕಟ್ಟಿರೋದು. ಹಾಗಾಗಿ ಇದನ್ನ ಗಂಟೆ ಗಣೇಶ ಅಂತ ಕರೀತಾರೆ. ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾರೆ. ನಿಲ್ಸೋದಿಲ್ಲ. ಹಾಗೆ ಭಕ್ತರು ಬರುವಾಗ ಗಂಟೆಗಳನ್ನ ಇಟ್ಕೊಂಡು ಬರ್ತಾರೆ. ಹಾಗೇನೆ ಅಲ್ಲೇ ದೇವಸ್ಥಾನದ ಮುಂದೆ ಕೂಡ ಇರುತ್ತೆ. ಅಲ್ಲಿಂದ ತಗೊಂಡು ಅವರ ಹರಕೆಗಳನ್ನ ತೀರ್ಸೋದಕ್ಕಂತ ಈ ಗಂಟೆಗಳನ್ನ ತಗೊಂಡು ಅಲ್ಲಿ ಕಟ್ಟ ಹೋಗ್ತಾರೆ. ಹಾಗೆ ಅಲ್ಲಿ ಅವಲಕ್ಕಿ ಪ್ರಸಾದವನ್ನಾಗಿ ಕೊಡ್ತಾರೆ. ಹಾಗೇನೆ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ಸೌತಡ್ಕ ಗಣಪತಿ ದೇವಸ್ಥಾನ ಇಷ್ಟಾರ್ಥಗಳನ್ನ ಈಡೇರುವ ಹಲವು ದೇವಸ್ಥಾನಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು. ಹಾಗೇನೆ ಸೌತಡ್ಕ ಗಣಪತಿ ದೇವರ 45 ದಿನಗಳ ಒಳಗಡೆ ಅವರ ಒಂದು ಏನ್ ಹರಕೆನ ಕಟ್ಕೊಂಡಿರ್ತಾರೆ ಅವು ನೆರವೇರುತ್ತೆ ಅಂತ ಇಲ್ಲಿ ಜನರ ನಂಬಿಕೆ ಕೂಡ ಹೌದು. ಹಾಗೇನೆ ಇಲ್ಲಿ ಇದೊಂದು ವಿಶೇಷವಾದಂತ ದೇವಸ್ಥಾನ. ಹಲವಾರು ಗಣಪತಿ ದೇವಸ್ಥಾನಗಳಿವೆ. ಅದರಲ್ಲಿ ಇದು ಒಂದು ಮಹತ್ವವಾದ ದೇವಸ್ಥಾನ ಅಂತ ಹೇಳ್ಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ, ಬೇಗ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನನ್ನ ನೆಕ್ಸ್ಟ್ ವ್ಲಾಗ್ನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಲಾಗ್ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ವೆಯ್ಟ್ ಮಾಡ್ತಾ ಇರಿ.